ಅಂತ ಹೇಳಿ. ನಾನು ಚಳ್ಳಘಟ್ಟದಲ್ಲಿ ಇರುವಂಥ ಕೇಂದ್ರೀಯ ಕಾರ್ಯಾಗಾರ 3ರಲ್ಲಿ ಕುಶಲಕರ್ಮಿಯಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಈಗ ನಾನು KSRTC ನೌಕರರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಶಾಂತಿನಗರ ಈ ಸಂಘದ ನಿರ್ದೇಶಕ ಸ್ಥಾನಕ್ಕೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತೇನೆ. ನನ್ನ ಕ್ರಮ ಸಂಖ್ಯೆ ಸಾಮಾನ್ಯ ಕ್ರಮ ಸಂಖ್ಯೆಯಲ್ಲಿ 33, ಕೊನೆಯ ಕ್ರಮ ಸಂಖ್ಯೆ. ನನ್ನ ಗುರುತು ಹುಲಿ ಗುರುತು. ಆದ್ದರಿಂದ ನನಗೆ ಎಲ್ಲ ನಮ್ಮ ಸಹೋದ್ಯೋಗಿಗಳು, ಮತ ಇರುವಂಥ ಸಹೋದ್ಯೋಗಿಗಳು, ಯಾಕೆಂದರೆ ಮತ ತುಂಬ ಜನಕ್ಕೆ ಆಗಬೇಕಾಗಿದ್ದು ಈ ಸುಮಾರು 25,000 ಸದಸ್ಯರಿರುವಂಥದ್ದು. ಈಗ ವೋಟ್ ಮಾಡೋದಕ್ಕೆ ಅರ್ಹತೆ ಇರುವಂಥ ಸದಸ್ಯರ ಸಂಖ್ಯೆ ಕೇವಲ 5,200 ಚಿಲ್ಲರೆ. ಇನ್ನು ಉಳಿದ 20,000 ನೌಕರರು ಹಾಗೂ ಈ ಸಂಘದ ಸದಸ್ಯರಿಗೆ ವೋಟ್ ಮಾಡುವಂತಹ ಅರ್ಹತೆಯೇ ಇಲ್ದಂಗಾಗಿದೆ. ಇದು ಈ ಸರ್ಕಾರದ ನೀತಿಯಿಂದನೋ ಅಥವಾ ಸಹಕಾರ ಸಂಘದಲ್ಲಿ ಇರುವಂಥ ನೀತಿಯಿಂದನೋ ಇದು ತುಂಬ ಜನಗಳಿಗೆ ಅನಾನುಕೂಲ ಆಗಿದೆ. ಇದರಿಂದ ನಾನು ಪ್ರಚಾರ ಮಾಡೋದಕ್ಕೆ ಹೋದಂಥ ಎಲ್ಲ ಸ್ಥಳಗಳಲ್ಲೂ ಕೂಡ ನೌಕರರು ತುಂಬ ನಿರಾಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ವೋಟ್ ಮಾಡಬೇಕಿತ್ತು, ನಾನು ಒಬ್ಬ ಅರ್ಹವಾದಂಥ ಒಬ್ಬ ಸದಸ್ಯನನ್ನು ಆಯ್ಕೆ ಮಾಡಬೇಕಿತ್ತು ಅನ್ನುವಂಥ ಕುತೂಹಲ ಅವರಲ್ಲಿದೆ. ಆದರೆ ಅವ್ರಿಗೆ ವೋಟ್ ಮಾಡುವಂಥ ಪವರೇ ಇಲ್ಲ. ಇನ್ನೆಲ್ಲಿಂದ ಆಯ್ಕೆ ಮಾಡೋಕ್ಕೆ ಸಾಧ್ಯ? ಆದ್ದರಿಂದ ಇವ್ರಿಗೆ ಅರ್ಹತೆನ ತೆಗೆದಿರುವಂಥದ್ದು ತುಂಬ ಅನ್ಯಾಯ ಆಗಿದೆ. ಯಾವ ನೀತಿ ಇದೆಯೋ ಆ ನೀತಿಗೆ ಬದಲಾವಣೆ ತಂದು ಇವ್ರಿಗೆ ಮತದಾನ ನೀಡುವಂಥ ಅರ್ಹತೆಯನ್ನು ಕೊಡಬೇಕು ಅಂತ ನಾನು ಸಂಘದ ಇರುವಂಥ ನಿರ್ದೇಶಕರಿಗೆ ನಾನು ಮನವಿ ಮಾಡ್ತೀನಿ. ನಾನು ಆಯ್ಕೆಯಾಗಿ ಏನಾದ್ರು ಸಂಘಕ್ಕೆ ನಿರ್ದೇಶಕನಾಗಿ ಆಯ್ಕೆ ಆದರೆ ನಾನು ಮಾಡುವಂಥ ಮೊದಲನೇ ಕೆಲಸ ಇದಾಗಿರುತ್ತೆ. ಮತ್ತು ಯಾವುದೇ ಸದಸ್ಯರಿಗೆ ಯಾವುದೇ ಭ್ರಷ್ಟಾಚಾರ ಇಲ್ಲದೇ ಸಾಲವನ್ನು ನೀಡುವಂಥದ್ದು, ಮತ್ತು ಈಗ ಇರುವಂಥ ಈ ಎಲ್ಲ ಅನುಕೂಲಗಳನ್ನು ಇನ್ನೂ ಕೂಡ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಇಲ್ಲಿ ಸ್ಪರ್ಧೆ ಮಾಡಿರ್ತೇನೆ. ಆದ್ದರಿಂದ ನನಗೇನಾದ್ರು ವಿಜಯ ಆಗಿ ನಾನು ನಿರ್ದೇಶಕನಾದರೆ ನಾನು ಸಂಘದ ಅಭಿವೃದ್ಧಿಗೆ ಶ್ರಮಿಸ್ತೀನಿ ಅನ್ನುವಂಥ ಭರವಸೆಯನ್ನು ಕೊಡುವಂಥ ಕೆಲಸವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೀನಿ. ಈ ಸಾಮಾನ್ಯರಲ್ಲಿ ಕ್ರಮ ಸಂಖ್ಯೆ 33, ನನ್ನ ಗುರುತು ಟೈಗರು, ಹುಲಿ ಗುರುತು ನನಗೆ ಲಭ್ಯ ಆಗಿರುತ್ತೆ. ನನಗೇನು ಗೊತ್ತಿರಲಿಲ್ಲ, ಅದೇ ಲಭ್ಯ ಆಗಿರೋದು. ನಾನೇನು ಕೇಳಿ ಪಡ್ಕೊಂಡಿರುವಂಥದ್ದೆಲ್ಲ. ನಾನು ಇದೇ ತಮಾಷೆ ಆಗಿಬಿಟ್ಟಿದೆ. ನಾನು ಪ್ರಚಾರ ಹೋದ ಕಡೆ ಎಲ್ಲ ನಿನ್ಗೆ ತಕ್ಕನಾದ ಚಿಹ್ನೆನೇ ನಿನಗೆ ಸಿಕ್ಕಿದೆ ಅಂತಂದ್ಬಿಟ್ಟು ಎಲ್ಲರೂ ನನ್ನ ಹೀಯಾಳಿಸ್ತಾರೋ ಅಥವಾ ಅಪ್ರಿಷಿಯೇಟ್ ಮಾಡ್ತಾಯಿದ್ದಾರೋ ತಮಾಷೆ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗ್ತಾಯಿಲ್ಲ. ನಿನ್ನ ತಕ್ಕನಾದ ಶಿಕ್ಷೆ ಇದು ಚಿಹ್ನೆ ಸಿಕ್ಕಿದೆ ಅಂತ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾಯಿದ್ದಾರೆ. ಇಲ್ಲಿ ಅಕ್ಕಪಕ್ಕದ ಘಟಕದಲ್ಲಿರುವಂಥ ನಮ್ಮ ಸಹೋದ್ಯೋಗಿ ಮಿತ್ರರಿಗೆ ಫೋನ್ ಮಾಡಿ ನನ್ನ ಚಿಹ್ನೆ ಯಾವುದು ಅಂತ ಕೇಳ್ಕೊಂಡೆ ನಾನು. ಆವಾಗ ನನ್ನ ಚಿಹ್ನೆ ಯಾವುದು ಅಂತ ನನಗೆ ಗೊತ್ತಾಯಿತು.